ನಮಸ್ತೆ. ನಮಸ್ಕಾರ ಸರ್. ಮೃತ್ಯುಂಜಯ ಸ್ವಾಮೀಜಿ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಇವಾಗ ತುಂಬ ಜನ ಸ್ವಾಮೀಜಿಗಳು ಹುಟ್ಕೊಳ್ತಾ ಇದ್ದಾರೆ. ಅವರಿಂದ ಈಗ ಮೇಲ್ಗಡೆ ಏನು ನೋಡ್ತಾ ಇರ್ತಾರೆ, ಒಳಗಡೆ ಇನ್ನೊಂದು ರೂಪನೇ ಇರುತ್ತೆ. ಆ ರೀತಿಯಾಗಿ ಮೃತ್ಯುಂಜಯ ಸ್ವಾಮೀಜಿ ಅವ್ರದ್ದು ಒಂದು ಕೇಸ್ ಆಗಿರುವಂಥದ್ದು ಲೈಂಗಿಕ ಕಿರುಕುಳ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ನಿಮಗೂ ಮಾಹಿತಿ ಇದೆ ಅನ್ಸುತ್ತೆ ಸರ್. ಅವರೀಗ ಕಂಪ್ಲೇಂಟ್ ಆಗಿದೆ, ಅಬ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ಒಂದು ಮಾತು ಕೂಡ ಕೇಳ್ಬರ್ತದೆ. ಏನು ಹೇಳ್ತೀರಾ ಸರ್ ಇದ್ರ ವಿಷಯವಾಗಿ ಒಬ್ಬ ಅಡ್ವೊಕೇಟ್ ಆಗಿ? ಸರ್, ಮನುಷ್ಯನಾಗಿ ಹೇಳಬೇಕಾಗಿರೋದೇನು ಅಂದರೆ, ಮೊದಲು ಜನರು ಮತ್ತು ಸಮಾಜ ಯಾರ್ಯಾರು ಈ ಕಾವ್ಯ ಹಾಕಿರೋರಿಗೆ ನಾವು ಕಾಲು ಮುಗಿದು ಮನೆಯೊಳಗಡೆ ಕರೆಸಿ ಪಾದಪೂಜೆ ಅಂತ ಹೇಳಿ ನಮ್ಮನೇಲಿರುವಂಥ ತಟ್ಟೆ, ನಾವು ಅನ್ನ ತಿನ್ನಲ್ಲ, ಅದರಲ್ಲಿ ಬೆಳ್ಳಿ ತಟ್ಟೆ ಅನ್ನ ಇಂಥವ್ರಿಗೋಸ್ಕರ ಮಾಡಿಸಿಟ್ಟು ಅದರಲ್ಲಿ ನೀರು ಹಾಕಿ ಅವ್ರಿಗೆ ಮಲ್ಲಿಗೆ ಹೂವು ಕಳಿಸ್ತೀವಲ್ಲ, ನಾವು ಎಚ್ಚೆತ್ಕೊಬೇಕಾಗತ್ತೆ. ಅಂದರೆ ಯಾವ ಮನುಷ್ಯನೂ ಕೂಡ ಸ್ವಾಮೀಜಿ ಆಗೋಕ್ಕಾಗಲ್ಲ ಅಥವಾ ದೇವರಾಗಕ್ಕಾಗಲ್ಲ ಅನ್ನುವಂಥ ಒಂದು ಉದಾಹರಣೆಗಳು ಈಗೀಗ ಆಚೆ ಬರ್ತಾ ಇದ್ದಾವೆ. ಆದರೆ ಇದರಲ್ಲಿ ಎಕ್ಸೆಪ್ಷನ್ನು ನನ್ನ ಮನಸ್ಸಿನಲ್ಲಿ ಶಿವಕುಮಾರ್ ಸ್ವಾಮೀಜಿ ಅವರ ಮಾತ್ರ ಆ ಕಡೆ ಇಟ್ಬಿಡಿ ದಯವಿಟ್ಟು. ಅವ್ರನ್ನ ಬಿಟ್ಟು ಮಿಕ್ಕಿದೆಲ್ಲ ಬೇಕಾದ್ರೆ ನಾವು ತೊಗೊಳ್ಳೋಣ. ಎಲ್ಲರೂ ಅನ್ನೋದಕ್ಕಿಂತ ತೊಗೊಳ್ಳೇಬೇಕಾಗತ್ತೆ, ಈಗಿನ ಪರಿಸ್ಥಿತಿಯಲ್ಲಿ ತೊಗೊಳ್ಳೇಬೇಕಾಗತ್ತೆ. ಯಾಕೆಂದರೆ ಒಂದು ಹಿಂದೂ ಧರ್ಮದಲ್ಲಿ ಆಗ್ತಿರುವಂಥ ವಿಷಯ ಏನು ಅಂದರೆ, ಯಾರು ಮಠವನ್ನು ನಡೆಸ್ತಾರೋ ಅಥವಾ ಕಾವ್ಯ ಆಗ್ತಾರೋ ಅವರು ಲೈಂಗಿಕ ಕ್ರಿಯೆಯನ್ನು ತ್ಯಜಿಸಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಅವರಿಗೆ ಆಸೆ ಆಕಾಂಕ್ಷೆಗಳು ಎಲ್ಲವೂ ಬಿಟ್ಬಿಟ್ಟಿದ್ದೀವಿ, ಅವರಿಗೆ ಅದು ಬರೋದೇ ಇಲ್ಲ ಅನ್ನುವಂಥ ಮನೋಭಾವನೆ ಏನಿದೆಯೋ ಅದರಿಂದ ನಾವು ಫಸ್ಟು ಆಚೆ ಬರಬೇಕಾಗತ್ತೆ. ಯಾಕೆಂದರೆ ಆತನು ಕೂಡ ಮನುಷ್ಯನೇ, ಆತನು ಕೂಡ ತಿನ್ನುವಂಥದ್ದು ಉಪ್ಪು ಖಾರನೇ, ಮತ್ತು ಆತ ಬೆಳೆದಿರೋದು ಕೂಡ ಸಮಾಜದಲ್ಲೇ. ಆತ ಅದನ್ನು ದಾಟಿ ಬಂದು ವಿಮಾನದಲ್ಲಿ ತಪಸ್ಸು ಮಾಡ್ಕೊಂಬರುವಂಥದ್ದಿಲ್ಲ. ಈಗಿನ ಸ್ವಾಮೀಜಿಗಳು ಮಾಡ್ಕೊಂಡಿರುವಂಥದ್ದು. ಸ್ವಾಮೀಜಿಗಳು ಅನ್ನೋವಂಥದ್ದು ಇವಾಗ ನಾವು ನಾಳೆ ಬರೀ ರೇಪಿಸ್ಟ್ಗಳಿಗೇನಾ ಅಥವಾ ಕದ್ದಿ ಮುಚ್ಚಿ ಸೆಕ್ಸ್ನ ಮಾಡ್ತಾರಲ್ಲ ಸಮಾಜದಲ್ಲಿ, ಅವ್ರನ್ನ ಕರಿಬೇಕಾ ಅಥವಾ ದೇವರ ಕ್ರಿಯೆ ಅಥವಾ ದೇವರನ್ನ ಪೂಜಿಸ್ತಾರಲ್ಲ ಅವ್ರನ್ನ ಕರಿಬೇಕು ಅನ್ನೋವಂಥ ಒಂದು ವ್ಯತ್ಯಾಸದಲ್ಲಿ ನಾವು ಒಂದು ಡಿಫಿಕಲ್ಟಿಯಲ್ಲಿದ್ದೀವಿ. ಸೊ ಹಾಗಾಗಿ ಇವ್ರು ಯಾವತ್ತೂ ಕೂಡ ಇದನ್ನ ದಾಟೋಕ್ಕಾಗಲ್ಲ, ಇವ್ರು ಯಾವತ್ತೂ ಕೂಡ ಇದರಿಂದ ಆಚೆ ಬರೋಕ್ಕಾಗಲ್ಲ. ಇಂಥ ಒಂದು ಸುಳ್ಳು ಮಾಹಿತಿಯನ್ನು ನಾನು ಒಳ್ಳೆಯ ಕೆಲಸವನ್ನೇ ಮಾಡ್ತಾಯಿದ್ದೀನಿ ಸಮಾಜಕ್ಕೆ ಅಥವಾ ಒಂದು ಏನು ಜಾತಿಯ ವರ್ಗಕ್ಕೆ ಸ್ವಾಮಿಗಳಿದ್ದಾರೆ ನಮ್ಮ ರಾಜ್ಯದಲ್ಲಿ, ನಾನು ಇಂಥ ವರ್ಗಕ್ಕೇ ಸಿ ಎಮ್ಗೆ ಹೇಳಿ ಅಪ್ಲಿಕೇಶನ್ ಹಾಕಿಸಿ ಕೆಲಸವನ್ನು ಕೊಡಿಸ್ತೀನಿ, ನಾನು ಇಂಥ ವರ್ಗಕ್ಕೇ ಬೋಧನೆ ಮಾಡ್ತೀನಿ ಅಂತ ಇರೋವಂಥವ್ರಿಗೆ ಕಾನೂನು ಸಚಿವರು ಅಥವಾ ದೇಶದಲ್ಲಿರುವಂಥ ಸರ್ಕಾರ, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಇನ್ನೂ ಒಂದು ಕಾನೂನು ತರಬೇಕಾಗತ್ತೆ. ಕಾವಿಯನ್ನು ಹಾಕಿ ಸುಳ್ಳು ಭರವಸೆಯನ್ನು ಕೊಟ್ಟು ಲೈಂಗಿಕ ಕ್ರಿಯೆಯಲ್ಲೂ ಕೂಡ ತೊಡಗಿ ಮೋಸವನ್ನು ಮಾಡ್ತಿರುವಂಥದ್ದು ಕೂಡ ರೇಪ್ಗಿಂತ ಬಹಳ ದೊಡ್ಡ ಪನಿಷ್ಮೆಂಟ್ ಅನ್ನುವಂಥದ್ದನ್ನು ತಂದರೆ ಬಹಳ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಈಗ ಸರ್ FIR ಆಗಿರುವಂಥದ್ದು, ಬಟ್ ಅಬ್ಸ್ಕ್ಯಾಂಡ್ ಆಗಿದೆ ಅನ್ನೋ ಒಂದು ಮಾತು ಕೂಡ ಕೇಳಿಬರ್ತದೆ. ಈಗ ಒಬ್ಬ ಸಾಮಾನ್ಯ ವ್ಯಕ್ತಿನಾದರೆ ಅವತ್ತೇ ಹೋಗಿ ಹಿಡ್ಕೊಂಡ್ಬರೋದಾಗಿರ್ಬೋದು, ರಾತ್ರಿ ಹಗಲು ಅಂತ ನೋಡಲ್ಲ. ಬಟ್ ಈ ರೀತಿ ಆದಾಗ ಏನಾಗುತ್ತೆ ಸರ್? ಪೊಲೀಸರು ಪಾಪ ಅವರ ಒಂದು ಆಶೀರ್ವಾದದಿಂದನೂ ಕೂಡ ಬಂದಿರ್ತಾರೆ. ಕೆಲವರು ಪೊಲೀಸರು ಅವರ ವರ್ಗಾವಣೆ, ಅವರ ಪೋಸ್ಟಿಂಗ್ಸು, ಇಂಥ ಒಬ್ಬ ಅವ್ರ ಹೆಸರೇನು ಹೇಳಿ ಸರ್, ಸ್ವಾಮೀಜಿ ಅನ್ನೋದು ಬೇಡ, ಮಲ್ಲಿಕಾರ್ಜುನ ಅವರ ಒಂದು ಆಶೀರ್ವಾದದಿಂದ ಅವ್ರು ಬಂದಿರ್ತಾರೆ. ಯಾಕಂದರೆ ರಾಜಕೀಯ ವ್ಯಕ್ತಿಗಳಿಗೆ ಮತ ಬ್ಯಾಂಕಿಗೆ ಇವ್ರ ಹಿಂದ್ಗಡೆ ಮತಗಳು ಪಾಪ ಕಾಲ್ಗೊಳ್ದಿರ್ತಾರಲ್ಲ, ಅವರು ನಮ್ಮ ಗುರುಗಳು ಹೇಳ್ಬಿಟ್ರು ಅಂತ ಅವ್ರು ಓಟ್ ಹಾಕ್ತಾರೆ. ಸೊ ಹಾಗಾಗಿ ಅವರ ಒಂದು ಏನು ಬೆಂಬಲಿಗರಾಗಿರ್ಬೋದು ಅಥವಾ ಅವರ ಒಂದು ನಿಯತ್ನಲ್ಲಿರುವಂಥವರು ಕೂಡ ಅರೆಸ್ಟ್ ಮಾಡೋಕ್ಕೆ ಸಾಧ್ಯವಿಲ್ಲ. ಇದೇ ಒಂದು ಚಿಕ್ಕದಾದ 498 ಕೇಸ್ ಏನೋ ಅಥವಾ ಯಾವುದೋ ಒಂದು ಸೈಟ್ ವಿಚಾರದಲ್ಲಿ ಬೇಲಿ ಹಾಕಿರೋವಂಥದ್ದು, ಇಂಥ ವಿಷಯದಲ್ಲಿ ಆದರೆ ಪೊಲೀಸರು ಅವರ ತಂಡವನ್ನೇ ಕರ್ಕೊಂಡೋಗಿ ಆ್ಯಂಬುಲೆನ್ಸ್ಗಳನ್ನೆಲ್ಲ ತೊಗೊಂಡೋಗಿ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ಬರ್ತಾರೆ. ಆದರೆ ಒಂದು ಅಲಿಗೇಷನ್, ಇದನ್ನ ಬರೀ ನೀವು ರೇಪನ್ನು ತೊಗೊಳ್ಳೋಂಥದ್ದು ಬೇಡ, ಆಯಿತು ಒಂದು ಚೂರು ಹೈ ಲೆವೆಲ್ ಮೆಚುರಿಟಿ ತೊಗೊಳ್ಳೋಣ. ಆತ ಮನುಷ್ಯ, ಆತನಿಗೂ ಕೂಡ ಆ ಒಂದು ಕ್ರಿಯೆ ಮತ್ತು ಆಸೆ ಗೀಸೆ ಆಕಾಂಕ್ಷೆಗಳು ಇದ್ದಾವೆ. ನಾನು ಕೇಳ್ತಾ ಇರೋಂಥದ್ದು, ಈ ಕಾವ್ಯ ಹಾಕ್ಕೊಂಡು ಯಾಕಪ್ಪ ನಿನಗೆ ಆ ಕ್ರಿಯೆ ಆ ಆಸೆ? ನಿಜ ಹೇಳು ಗುರು, ನನಗೂ ಇದೆ ಸ್ವಾಮಿ, ನನಗೂ ಕೂಡ ಆಸೆ ಆಕಾಂಕ್ಷೆಗಳಿದ್ದಾವೆ, ನನಗೂ ಎಲ್ಲ ಬರುತ್ತೆ, ನನಗೂ ಎಲ್ಲ ಗೊತ್ತಿದೆ, ನಂಗೆ ಅದು ಬೇಕು ಅಂತ ಹೇಳ್ಕೊಂಡು ಬಂದುಬಿಡಪ್ಪ. ಯಾಕೆ ಇವೆಲ್ಲವೂ ಅನ್ನೋದಕ್ಕೆ ನೀನು ಆ ಸುಳ್ಳು ಹೇಳಿರೋದಕ್ಕೋಸ್ಕರ, ನೀನು ಜನರಿಗೆ ಆ ಭರವಸೆಯನ್ನು ಕೊಟ್ಟಿರೋದಕ್ಕೋಸ್ಕರ ರೇಪ್ ಆಗಿಲ್ಲ ಅಂದರೂ ಕೂಡ ತಮಗೆ ಶಿಕ್ಷೆ ಆಗಬೇಕಾಗಿರೋದು ಈ ದೇಶದ ಕಾನೂನಲ್ಲಿ ತೋರಿಸ್ಬೇಕಾಗತ್ತೆ. ಸೊ FIRನ ಆದ ತಕ್ಷಣ ನೀವು ಸ್ಟೇಷನ್ಗೆ ಹೋಗಿ ಅದನ್ನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು ಕಾನೂನಲ್ಲಿ ತಮ್ಮ ಒಂದು ಎಲ್ಲವನ್ನೂ ಕೂಡ ತಾವು ಅಧಿಕಾರಗಳನ್ನ ಚಲಾಯಿಸಿ ಪೊಲೀಸರಿಗೆ ಕೋಆಪ್ರೇಟ್ ಮಾಡಿದ್ರೆ ಓಡೋಗಿರುವಂಥದ್ದು ಇದು ಸ್ವಾಮೀಜಿಗಳು ಮಾಡೋ ಕೆಲಸಗಳಲ್ಲ. ಏನು ಮಾಯ ಆಗೋದ್ರ ಮಠದಿಂದ ಅಥವಾ ಯಾರೋ ಬಂದು ತಮ್ಮನ್ನ ಕರ್ಕೊಂಡು ಹೋದ್ರಾನೋ? ಸೊ
ಇದರಲ್ಲೂ ಕೂಡ ಅಂದರೆ ಪೊಲೀಸರಿಗೆ ತಪ್ಪಿಸ್ಕೊಂಡು ಓಡಾಗೋದು ಕೂಡ ಧರ್ಮದ ಒಂದು ನಾವೇನೋ ಒಂದು ಹೇಳ್ತೀವಿ, ಯಾರೋ ಒಂದು ಪೊಲೀಸ್ ಬರ್ತಾರೆ ಓಡಾಗ್ತಾವನೆ ಅಂದರೆ ಅದು ಕಳ್ಳನೇ, ಆತ ಸಾಚ ಅಲ್ಲ. ಸೊ ಹಾಗಾಗಿ FIR ಆಗಿರೋದು, ಅರೆಸ್ಟ್ ಮಾಡದಿರುವಂಥದ್ದು ಆಗಲಿ ಅಥವಾ ಆತ ಓಡಾಗಿರೋದಾಗಲಿ ಎಲ್ಲವೂ ಕೂಡ ಕ್ಷಮಿಸದೇ ಇರುವಂಥ ತಪ್ಪುಗಳೇ ಸಮಾಜ ನಡೀತಾ ಇರುವಂಥದ್ದು ಸರ್. ಈಗ ಸಂತ್ರಸ್ತೆ ದೂರು ಕೊಟ್ಟಿರುವಂಥದ್ದು, ದೂರಿನನ್ವಯ ನ್ಯಾಯ ಸಿಗುವಂಥದ್ದು ಎಷ್ಟರ ಮಟ್ಟಿಗೆ ಸರ್? ಸರ್, ಸಂತ್ರಸ್ತೆಯ ಬಗ್ಗೆ ನಾವು ಏನೂ ಮಾತಾಡೋಕ್ಕೆ ಸಾಧ್ಯವಿಲ್ಲ. ಆಕೆ ಕೊಟ್ಟಿರುವಂಥ ದೂರಾಗಿ ಉಳಿಯುತ್ತೆ. ಆಕೆ ಪರವಾಗುತ್ತೋ ಅಥವಾ ಆಕೆ ವಿರುದ್ಧವಾಗುತ್ತೋ ಜಡ್ಜ್ಮೆಂಟು, ಇಟ್ಸ್ ನೋವೇರ್ ಕನ್ಸೆಂಟ್, ಅದು ನ್ಯಾಯಾಲಯ ತೀರ್ಪು ಕೊಡುತ್ತೆ. ಆದರೆ ಆಕೆಯ ಕೊಟ್ಟಿರುವಂಥ ಒಂದು ಅಲಿಗೇಷನ್ಸು, ಆಕೆ ಹೇಳ್ತಿರೋವಂಥದ್ದು ಈ ರೀತಿಯಾಗಿ ಈ ವ್ಯಕ್ತಿ ಈ ರೀತಿ ಕ್ರಿಯೆಯಲ್ಲಿ ತೊಡಗಿದ್ದಾರೆ ಅನ್ನೋವಂಥದ್ದು. ಇದು ಏನು ಮಠ ಅಂತ ನಾವು ಕರಿತೀವೋ ಅಥವಾ ಒಂದು ದೇವಸ್ಥಾನ ಅಂತ ಕರಿತೀವೋ, ನಮ್ಮ ಒಂದು ರಿಲಿಜಿಯಸ್ ಫೀಲಿಂಗ್ಸ್ಗಳನ್ನು ಹರ್ಟ್ ಮಾಡಿ ಆತ ಒಳಗಡೆ ಸುಳ್ಳು ಹೇಳಿ ಕುಂತಿರುವಂಥದ್ದು ಮಾತ್ರ ಭಾವನೆ ಕಾಣ್ತಾ ಇದೆ. ಆ ಸುಳ್ಳು ಹೇಳಿದನಲ್ಲ, ಅದಕ್ಕೆ ನಮಗೆ ಶಿಕ್ಷೆ ಆಗಬೇಕು. ಬಹಳಷ್ಟು ಬಾರಿ ನಾನು ಮತ್ತೆ ಒಂದು ಹೆಣ್ಣು ಮಗಳ ಮೇಲೆ ಆಗಿರುವಂಥ ಆ ತೊಡೆ ಮೇಲೆ ಮನಸ್ಸು ಮುತ್ಯ ಅನ್ನೋ ಅಂದ್ರ ಬಗ್ಗೆನೂ ಕೂಡ ನಾನು ವಿವಾದನ ನಾನು ಮಾತಾಡಿದ್ದೀನಿ. ಹೀಗೆ ಹಲವಾರು, ಕೆಲವರು ಯಾರೋ ಒಬ್ಬರು ಸೋಲೂರಲ್ಲ, ಯಾರೋ ಒಬ್ಬರು ಪಾಪ ಆತನ ನಾವು ಖಂಡಿತವಾಗ್ಲೂ ನೆನೆಸ್ಕೊಬೇಕಾಗತ್ತೆ. ಆತ ಎಲ್ಲೋ ಒಂದು ಕಡೆಯಿಂದ ಒಂದು ಕ್ರಿಯೆಯಲ್ಲಿ ನಾನು ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ, ಹನಿ ಟ್ರಾಪ್ ಆಗಿದೆ ಅಂತೇಳಿ ನೇಣಾಕೊಂಡು ಸತ್ತು ಹೋಗ್ತಾರೆ. ಸೊ ಹಾಗಾಗಿ ಮತ್ತೆ ನೋಡಿ, ಮೊನ್ನೆ ಯಾರೋ ಒಬ್ಬರು ರೇಪ್ ಕೇಸ್ನಲ್ಲಿ, ಮಕ್ಕಳ ಒಂದು ರೇಪ್ ಕೇಸ್ನಲ್ಲಿ ಮಠದಲ್ಲಾಗ್ತದೆ ಅಂತೇಳಿ ಚಿತ್ರದುರ್ಗದಲ್ಲಿ ಒಂದು ಮಟ್ಟದ ಕೇಸ್ ಬರುತ್ತೆ. ಹೀಗೆ ಸಿನಿಮಾದಲ್ಲೋ ಅಥವಾ ಕಥೆಗಳಲ್ಲೋ ಅಥವಾ ಈ ರೀತಿ ರಂಗಾಯಣ ಈ ರೀತಿ ಎಲ್ಲರೂ ಕೂಡ ಹೇಳ್ತಿದ್ರು, ಮಠಾಧೀಶರು ಯಾರೂ ಕೂಡ ಸಾಚರಲ್ಲ, ಎಲ್ಲರೂ ಕೂಡ ಅವು ಎಲ್ಲೂ ಬೆಳಕಿಗೆ ಬರ್ತಾ ಇದೆಯಲ್ಲ. ಈ ಒಂದು ವಿಷಯದಲ್ಲಿ ಮಠಗಳಿಗೆ ಯಡಿಯೂರಪ್ಪರ ಕಾಲದಲ್ಲಿ ಇಷ್ಟು ಕೋಟಿ ಅಷ್ಟು ಕೋಟಿ ಅಂತ ಕೊಟ್ಟಲ್ಲ, ಅವೆಲ್ಲವೂ ಕೂಡ ಇನ್ಯಾವತ್ತೂ ಕೂಡ ಕೊಡಬಾರ್ದು. ಯಾಕಂದರೆ ಇವರು ಇವೆಲ್ಲವೂ ಕೂಡ ಮೋಜು ಮಸ್ತಿಗೆ ಬೆಳೆಸ್ತಾರೆ ಅನ್ನೋ ಭಯ ಇದೆ ನನಗೆ. ಸರ್, ಈಗ ಇನ್ನೊಂದು ವಿಚಾರ ಅಂತಂದರೆ, ಅವರ ಪರ್ಸನಲ್ ವಿಚಾರಗಳು ಏನಾದ್ರು ಮಾಡ್ಕೊಳ್ಳಿ, ಬಟ್ ಸ್ವಾಮೀಜಿ ಅನ್ನೋ ವಿಚಾರದಲ್ಲಿ ಅದೇ ರೀತಿ ಪ್ರಸಾದ ಕೊಡುವ ನೆಪದಲ್ಲಿ ಮಠಕ್ಕೆ ಕರೆಸಿ ಈ ರೀತಿ ಮಾಡಿರುವಂಥದ್ದು ಅನ್ನೋ ಸಂತ್ರಸ್ತೆ ಕೊಟ್ಟಿರೋ ದೂರು, ಅದು ಒಂದು ಮಠನ ಅದೇ ಆ ಬಿಲೀಫ್ ಅದೇ ಹೇಳ್ತಾ ಇರೋವಂಥದ್ದು. ಈಗ ನೋಡಿ, ಕೇಳೋದಕ್ಕೆ ಹಾಸ್ಯವಾಗಿದೆ, ಪ್ರಸಾದ ಕೊಟ್ಟನ ಅಂತ ಜಗ್ಗೇಶ್ ಅವರ ಮಾದರಿಯಲ್ಲಿ ಹೇಳಿದ್ರೆ ಬೇರೆ ಅರ್ಥ ಬರುತ್ತೆ. ಆದರೆ ವೀಕ್ಷಕರು ನೋಡ್ತಾರೆ, ನಾವೊಂದು ಸಮಾಜಕ್ಕೆ ಏನೋ ಒಂದು ಮಾಹಿತಿಯನ್ನು ಕೊಡಬೇಕು. ಎಷ್ಟೋ ಹಿಂದೂ ಧರ್ಮದಲ್ಲಿ ಸರ್, ಎಷ್ಟೋ ಜನ ಈಗಲೂ ಕೂಡ ಪ್ರಸಾದ ಅಂದರೆ ಮಾಂಸವನ್ನು ಸೇವನೆ ಮಾಡಿದರೆ ನಾವು ಮುಟ್ಟಕ್ಕೆ ಹೋಗಲ್ಲ, ಅಷ್ಟು ಒಂದು ಆ ನಂಬಿಕೆ, ಆ ಬಿಲೀಫ್ ಇದೆ ಆ ಒಂದು ಇದಕ್ಕೆ. ಆದರೆ ಈತ ಅದನ್ನು ಕೊಡೋ ನೆಪದಲ್ಲಿ ಅತ್ಯಾಚಾರನೇ ಮಾಡ್ತಾರೆ ಅಂದರೆ ಈಸ್ ಅನ್ಫಿಟ್ ಟು ಬಿ ಇನ್ ಸೊಸೈಟಿ. ಅದರಲ್ಲೂ ಕೂಡ ನಮ್ಮ ಬೆಂಬಲಿಗರು, ಮಠಾಧೀಶರ ಬೆಂಬಲಿಗರು ಇದ್ದಾರೆ, ಆ ಮೂರ್ಖರು ಅಥವಾ ಸ್ವಾರ್ಥಿಗಳು ಅಂತ ಕರಿಬೋದು. ಅವರು ಜೈಲಿಂದ ಬಿಡಿಸ್ಕೊಂಬಂದು ಮತ್ತೆ ಅಲ್ಲೇ ಕೂರಿಸಿ ಜೈ 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 ಅಂತಾರೆ. ಅವರು ಮತಗಳನ್ನ ಹಾಕ್ತಾರೆ, ಅವರು MLAಗಳನ್ನ ಚುನಾಯಿತರು ಮಾಡ್ತಾರೆ. ಅವ್ರನ್ನ ನೀವೇನು ಹೇಳ್ತೀರಿ? ಅವರೆಲ್ಲರೂ ಕೂಡ ಆತ ಕೊಟ್ಟಿರೋ ಪ್ರಸಾದವನ್ನು ತಿಂದೇ ಆ ರೀತಿ ಮಾಡ್ತಾ ಇರೋವಂಥದ್ದು. ಪ್ರಸಾದ ಬರೀ ಅದೇ ರೀತಿ ಪ್ರಸಾದ ಆಗಿರಲ್ಲ, ದುಡ್ಡಾಗಿರ್ಬೋದು, ಅವ್ರ ಮಕ್ಳ ಕೆಲಸ ಆಗಿರ್ಬೋದು, ಬೇರೆ ಎಲ್ಲ ರೀತಿಯಾದ ಪ್ರಸಾದವನ್ನು ಕೊಟ್ಟಿರೋದಕ್ಕೋಸ್ಕರನೇ ಮಠಾಧೀಶರು ಈ ರೀತಿಯಾಗಿ ನಿಂತ್ಕೊಳ್ಳೋಕ್ಕೆ ಸಾಧ್ಯ. ಇನ್ನೊಂದು ಸರ್, ಈಗ ಸ್ವಾಮೀಜಿಯವರು ಕೂಡ ಒಂದು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅಂದರೆ ನನ್ನ ವಿರುದ್ಧ ಷಡ್ಯಂತ್ರ ಮಾಡಿದ್ದಾರೆ, ದುಡ್ಡಿಗೆ ಆರೋಪ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ಒಂದು ಕಂಪ್ಲೇಂಟನ್ನು ಕೊಡೋದನ್ನು ಮಾಡಿದ್ದಾರೆ. ಯಾವುದು ನಂಬಬೇಕು, ಯಾವುದು ನಂಬಾರ್ದು, ಅದೇ ರೀತಿ ಕಾನೂನಲ್ಲಿ ಯಾವ ರೀತಿ ಹೋಗುತ್ತೆ ಸರ್ ಇದು? ಯಾವುದೇ ಟ್ರಯಲ್ ಆಗುತ್ತೆ ಸರ್? ಕಾನೂನೇ ಬೇರೆ. ಇವಾಗ ನೋಡಿ, ಕೌಂಟರ್ ಕಂಪ್ಲೇಂಟ್ ಅಂತ ಕರಿತೀವಿ ಅದನ್ನು. ದುಡ್ಡನ್ನು ಕೇಳಿದ್ರು, ಅದಕ್ಕೆ ನಾನು ಫಾಲ್ಸ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅಂತ ಒಂದು ವಿಚಾರಣೆ, ಅದಕ್ಕೆ ಆದ ಒಂದು ತನಿಖೆಯನ್ನು ಆಗುತ್ತೆ. ಆ ಹೆಣ್ಣು ಸಂತ್ರಸ್ತೆ ಓಡೋಗಿದ್ದಾರಾ ಸರ್? ಓಡೋಗಿಲ್ಲ, ತಪ್ಪಿಸ್ಕೊಂಡಿಲ್ಲ. ಆ ಕೊಟ್ಟಿರೋ ಕಂಪ್ಲೇಂಟ್ಗೆ ಆಕೆ ಸ್ಪಂದಿಸ್ತಾ ಇದ್ದಾರೆ. ಯಾಕೆಂದರೆ ಆಕೆ ಮಾಡಿದವಳು ಇಲ್ವೋ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಓಡೋಗ್ದಿರೋದಕ್ಕೆ. ಇವ್ರು ಯಾಕೆ ಓಡೋಗಿದ್ದಾರೆ? ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಬೆಂಕಿ ಇಲ್ದಿರೋ ಹಾಗೆ ಹೊಗೆ ಆರಲ್ಲ. ಸುಮ್ಮನೆ ಹೋಗಿ ಆಕೆ ದುಡ್ಡು ಕೊಡಪ್ಪ ಅನ್ನೋದಕ್ಕೆ ಆಗಿಬಿಟ್ರೆ ಸಮಾಜ ಪಾಕಿಸ್ತಾನ ಆಗಿಬಿಡುತ್ತೆ ನಮ್ಮ ದೇಶ. ಸೊ ಆ ರೀತಿ ಆಗಕ್ಕೆ ಸಾಧ್ಯವಿಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ಉಳಿ, ಎಲ್ಲೋ ಒಂದು ಕಡೆ ಈ ಹಬ್ಬ ಎಲ್ಲಿ ಅಗ್ರವರೋ ಗೊತ್ತಿಲ್ಲ, ಏನು ತಪ್ಪುಗಳು ಮಾಡಿದಾರೋ ಗೊತ್ತಿಲ್ಲ. ಆ ತಪ್ಪುಗಳಿಗೆ ಸ್ವಾಮೀಜಿಯಾಗಿ ನೀನು ಕುಂತಿರುವಂಥ ಸ್ಥಾನಕ್ಕೆ ನೀನು ದುಡ್ಡು ಕೊಡಲೇಬೇಕು, ಇಲ್ಲಾಂದರೆ ನಾನು ಬಿಡಲ್ಲ ಅಂತಿರಂತೆ ಹೇಳಿರ್ಬೋದು. ಸತ್ಯನೋ ವಿಸತ್ಯ ಗೊತ್ತಿಲ್ಲ. ನೀನು ತಪ್ಪು ಮಾಡಿದಕ್ಕೋಸ್ಕರ ಇವೆಲ್ಲವೂ ಬಂದಿರುವಂಥದ್ದು. ಹಾಗಾಗಿ ಕಾನೂನು ಯಾವ ರೀತಿ ನಡ್ಕೊಂಡು ಗೊತ್ತಿಲ್ಲ. ಯಾಕಂದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಬೇಕು, ಆ ರಿಪೋರ್ಟ್ಗಳ್ನ ತೆಗಿಬೇಕು, ಇವ್ರ ಫೋನ್ ಟ್ರ್ಯಾಕ್ಗಳು ತೆಗಿಬೇಕು, ಯಾವ್ದಾರ ಭಾವಚಿತ್ರಗಳಿದ್ದಾವೆ ನೋಡಬೇಕು, ಆಕೆಗೆ ಮೆಡಿಕಲ್ ಕಳಿಸ್ತಾರೆ. ಆ ಮೆಡಿಕಲಲ್ಲಿ ಇವಾಗ ಏನು ಬರುತ್ತೆ? ಆಗಲೇ ಹಳೆ ಕೇಸು ಇವೆಲ್ಲವೋ, ಅವರೇ ಇವ್ರ ಮೇಲೆ ಅತ್ಯಾಚಾರ ಮಾಡಿದಿರೋಂಥ ದಾಖಲಾತಿಗಳಿರಲ್ಲ, ಎವಿಡೆನ್ಸ್ಗಳಿರಲ್ಲ. ಸೊ ಹಾಗಾಗಿ ಕಾನೂನು ಪ್ರಕಾರ ನಿಂತ್ಕೊಳ್ಳೋದು
ಬಹಳ ಕಷ್ಟ. ಆದರೆ ಮೌಲ್ಯಗಳು, ಮಠದ ಮೌಲ್ಯಗಳು, ಹಿಂದೂ ಧರ್ಮದ ಒಂದು ಮನಸ್ಥಿತಿಗಳು, ಅದ್ರ ಮೇಲೆ ಆ ಒಂದು ಹಿಂದೂ ಧರ್ಮದಕ್ಕೆ ಅತ್ಯಾಚಾರ ಇವ್ರು ಮಾಡಿದ್ದಾರೆ, ಆ ನಂಬಿಕೆಗೆ ಇವ್ರು ಅತ್ಯಾಚಾರ ಮಾಡಿದ್ದಾರೆ ಅಂತ ತಗೋಬೋದು ಸರ್.